ಬೆಂಗಳೂರಿನಲ್ಲಿ ಕೋಟಿ ಕೋಟಿ ವಂಚನೆಯ ಆರೋಪ ಕೇಳಿಬರ್ತಾ ಇದೆ. ಲಾಭದಾಸೆಯನ್ನ ತೋರಿಸಿ ಸಿಟಿ ಮಂದಿಗೆ ದಂಪತಿ ದೋಖಾ ಮಾಡಿದ್ದಾರೆ. ಫಿನಾನ್ಸ್ ಹೆಸರಿನಲ್ಲಿ ಹಲವು ಜನರಿಗೆ ಪಂಗನಾಮ ಹಾಕಲಾಗಿದೆ. ಇದು ಕರ್ನಾಟಕ ನ್ಯೂಸ್ ಬೀಟ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಬೆಂಗಳೂರಿನಲ್ಲಿ ಕೋಟಿ ಕೋಟಿ ವಂಚನೆಯ ಆರೋಪ ಕೇಳಿಬರ್ತಾ ಇದೆ. ಲಾಭದಾಸೆಯನ್ನ ತೋರಿಸಿ ಸಿಟಿ ಮಂದಿಗೆ ದಂಪತಿ ದೋಖಾ ಮಾಡಿರೋದು. ಫಿನಾನ್ಸ್ ಹೆಸರಿನಲ್ಲಿ ಹಲವು ಜನರಿಗೆ ಪಂಗನಾಮ ಹಾಕಿದ್ದಾರೆ. ಇದು ಕರ್ನಾಟಕ ನ್ಯೂಸ್ ಬೀಟ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಕೂಡಿಟ್ಟ ಹಣ, ಚಿನ್ನವನ್ನ ಕಳೆದುಕೊಂಡ ಜನರು ಅಳಲನ್ನ ತೋಡ್ಕೊಳ್ತಿದ್ದಾರೆ. ಈಗ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಅಕ್ರಮ ಅಥವಾ ಕೋಟಿ ಕೋಟಿ ವಂಚನೆಯ ಆರೋಪ ಕೇಳಿಬರ್ತಾ ಇರೋದು. ಯಾವ ವಿಚಾರಕ್ಕೆ? ಫಿನಾನ್ಸ್ನ ಹೆಸರಿನಲ್ಲಿ ಹಲವು ಜನರಿಗೆ ಪಂಗನಾಮ ಹಾಕಿರುವಂತ ಸ್ಟೋರಿ ಇದು. ಕರ್ನಾಟಕ ನ್ಯೂಸ್ ಬೀಟ್ನಲ್ಲಿ ಯಾರ್ಯಾರು ಏನೇನು ಪಂಗನಾಮ ಹಾಕಿದ್ರು, ಇದಕ್ಕೆ ಬಲಿಯಾಗಿದ್ಯಾರು, ಮಕ್ಮಲ್ ಟೋಪಿ ಹಾಕಿಸ್ಕೊಂಡಿದ್ಯಾರು, ಎಲ್ಲವನ್ನ ಇಂಚಿಂಚಾಗಿ ಹೇಳ್ತಾ ಹೋಗ್ತೀವಿ. ಕೂಡಿಟ್ಟ ಹಣ ಜೊತೆಗೆ ಬರೀ ಹಣ ಮಾತ್ರ ಅಲ್ಲದೆ ಚಿನ್ನವನ್ನ ಕಳೆದುಕೊಂಡ ಜನರು ಈಗ ಕಕ್ಕಾಬಿಕ್ಕಿ ಆಗಿದ್ದಾರೆ. ಕೇಳೋದಕ್ಕಾಗೋದಿಲ್ಲ. ಯಾಕಂತೇಳಿದ್ರೆ ಕೆಲವೊಂದಷ್ಟು ಜನ ಅಥವಾ ಕೆಲವೊಂದಷ್ಟು ಗೃಹಿಣಿಯರು ಸಾಸಿವೆ ಡಬ್ಬದಲ್ಲಿ ಕೂಡ ಕೂಡಿಟ್ಟಿರ್ತಾರೆ, ಮುಂದಿನ ದಿನಕ್ಕಾಗಲಿ ಹಣ ಅನ್ನುವಂಥ ಕಾರಣಕ್ಕೆ. ಆದರೆ ಅದನ್ನೆಲ್ಲ ತೆಗೆದುಕೊಂಡು ಯಾಮಾರಿಸಿ ಹೊರಟೋಗಿದ್ದಾರೆ. ಯಾರು, ಎಲ್ಲಾಗಿರೋದು? ಈ ಕಾಲದಲ್ಲೂ ಕೂಡ ಯಾಮಾರುವಂಥ ಜನ ಇದ್ದಾರಾ? ಹಾಗಾದ್ರೆ ಕಟ್ಟಿರುವಂಥ ನಾನಾ ಬಣ್ಣದ ಕತೆಗಳೇನು? ಎಲ್ಲವನ್ನ ಕೂಡ ಕರ್ನಾಟಕ ನ್ಯೂಸ್ ಬೀಟ್ನಲ್ಲಿ ನಾವು ನಿಮಗೆ ಹೇಳ್ತಾ ಹೋಗ್ತೀವಿ. ಫಿನಾನ್ಸ್ ಅಂತ ಹೇಳಿದ್ರೆ ಒಂದಷ್ಟು ಜನ ಸೇರ್ಕೊಳ್ತಾರೆ, ಗುಂಪು ಕಟ್ಕೊಳ್ತಾರೆ. ಮುಂದಿನ ಆರ್ಥಿಕ ವ್ಯವಸ್ಥೆಯನ್ನ, ಆರ್ಥಿಕ ಸುಧಾರಣೆಯನ್ನ ಗಮನದಲ್ಲಿಟ್ಕೊಂಡು ಒಂದಷ್ಟು ಹಣವನ್ನ ಕೂಡಾಕ್ಬೇಕು ಅಥವಾ ಮುಂದಿನ ಭವಿಷ್ಯಕ್ಕಾದ್ರೂ ಒಂದಷ್ಟು ಹಣನ ಸೇವ್ ಮಾಡಬೇಕು ಅನ್ನುವಂಥ ಹಿತದೃಷ್ಟಿಯಿಂದ ಒಂದಷ್ಟು ಜನ ಗೊತ್ತಿರುವಂತವ್ರು ಸೇರ್ಕೊಂಡು ಹಣದ ವ್ಯವಹಾರದ ಚೀಟಿ ಬಿಸ್ನೆಸ್, ಫಿನಾನ್ಸ್ ಬಿಸ್ನೆಸ್ ಮಾಡ್ತಾರೆ. ಬಟ್ ಇದನ್ನೇ ಬಂಡವಾಳ ಮಾಡ್ಕೊಂಡಿರ್ತಾರೆ ಬಹಳ ಬುದ್ಧಿವಂತರು. ಅವರು ಅಕ್ಕಪಕ್ಕದ ಮನೆಯವರ ಹತ್ರ ಬಹಳ ಪ್ರೀತಿ, ಬಹಳ ನಂಬಿಕೆಯನ್ನ ಗಳಿಸ್ಕೊಂಡು ನಂತರದಲ್ಲಿ ಮಕ್ಮಲ್ ಟೋಪಿ ಹಾಕಿ ಬಣ್ಣ ಬಣ್ಣದ ಕಾಗೆಯನ್ನ ಹಾರಿಸಿ ಹೊರಟೋಗ್ತಾರೆ. ಅದೇ ರೀತಿಯಾದಂಥ ಸ್ಟೋರಿ ಇದು. ಹೇಳ್ತಾ ಹೋಗ್ತೀವಿ ಎಲ್ಲ ಆಗಿರೋದು ಏನು ಎತ್ತ ಅಂತ. ಈಗ ಸದ್ಯ ಕೂಡಿಟ್ಟ ಹಣ, ಚಿನ್ನವನ್ನ ಕೂಡ ಕಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಯಾವ ರೀತಿ ನಾನಾ ಬಗೆಯ ಬಣ್ಣ ಬಣ್ಣದ ಕತೆಗಳನ್ನ ಕಟ್ಟಿದ್ರು, ಯಾರಿವರು, ಈಗ ಎಲ್ಲಿದ್ದಾರೆ, ಎಷ್ಟೆಷ್ಟು ಹಣವನ್ನ ತಮ್ಮ ಸ್ವಾರ್ಥಕ್ಕಾಗಿ ಬಳಕೆ ಮಾಡ್ಕೊಂಡು ಹೋದ್ರು, ಎಲ್ಲವನ್ನ ಕೂಡ ಹೇಳ್ತಾ ಹೋಗ್ತೀವಿ ಕರ್ನಾಟಕ ನ್ಯೂಸ್ ಬೀಟ್ನ ಎಕ್ಸ್ಕ್ಲೂಸಿವ್ ಸ್ಟೋರಿನಲ್ಲಿ. ಸಿಲಿಕಾನ್ ಸಿಟಿ ಬೆಂಗಳೂರು ಅಂತ ಹೇಳಿದ್ರೆ ನೀವೆಲ್ಲ ಅನ್ಕೊಳ್ತೀರಾ ಅಪ್ಡೇಟ್ ಆಗಿದೆ ಅಥವಾ ಚಿಕ್ಕ ಪುಟ್ಟ ವಿಚಾರಗಳಿಗೂ ಕೂಡ ಎಲ್ಲವನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾರೆ, ಯಾವುದಕ್ಕೂ ಕೂಡ ಯಾಮಾರೋದಿಲ್ಲ ಅಂತ. ಬಟ್ ಇಂಥ ಸಿಟಿ ಮಂದಿಯನ್ನೇ ಯಾಮಾರಿಸಿದಾರ ಅಂತ ಹೇಳಿದ್ರೆ ಅವರಂತ ಖತರ್ನಾಕ್ ಖದೀಮ್ರು ಯಾರವರು, ಅವರು ಮೂಲತಃ ಎಲ್ಲಿಯವರು ಅಥವಾ ಈಗ ಹಣವನ್ನೆಲ್ಲ ದೋಚ್ಕೊಂಡು ಎಲ್ಲಿ ಎಸ್ಕೇಪ್ ಆಗಿದ್ದಾರೆ, ಸಂಬಂಧಪಟ್ಟಂತೆ ಈಗ ಅಲ್ಲಿನ ಏರಿಯಾದ ಜನರು ಇರ್ತಾರಲ್ಲ ಅವ್ರ ಸ್ಥಿತಿಗತಿ ಏನಾಗಿದೆ, ಎಷ್ಟೋ ಜನರಿಗೆ ಮನೆಯ ಯಜಮಾನರು ಗೊತ್ತಿಲ್ದಂಗೆ ಹಣವನ್ನ ಕೂಡಿಟ್ಟಿರ್ತಾರೆ. ಬಟ್ ಅವರೆಲ್ಲ ಈಗ ಲಬಲಬೋ ಅಂತ ಬಾಯಿ ಬಡ್ಕೊಳ್ತಿದ್ದಾರೆ. ಯಾಕೆ? ಕೇಳೋದಕ್ಕೆ ಹೋಗೋದಕ್ಕಾಗೋದಿಲ್ಲ, ಈ ಕಡೆ ಮನೆಯವ್ರಿಗೂ ಕೂಡ ಹೇಳೋದಕ್ಕಾಗೋದಿಲ್ಲ. ಈ ರೀತಿಯಾದಂಥ ಪರಿಸ್ಥಿತಿಗೆ ಒಳಗಾಗಿದ್ದಾರೆ. ಫಿನಾನ್ಸ್ ಹೆಸರಿನಲ್ಲಿ ಒಬ್ರಿಬ್ರಿಗಲ್ಲ ಹಲವಾರು ಜನರಿಗೆ ಪಂಗನಾಮ ಹಾಕಿದಂತಹ ಸ್ಟೋರಿ ಇದು. ಈ ಖತರ್ನಾಕ್ ಗ್ಯಾಂಗ್ ಕಟ್ಕೊಂಡಿದ್ರ ಅಥವಾ ಈ ಖತರ್ನಾಕ್ ಜನರು ಮಾತ್ರ ಸೇರ್ಕೊಂಡು ಮಾಡ್ತಿದ್ರ, ಯಾರ್ಯಾರು ಸಾಥ್ ಕೊಡ್ತಾ ಇದ್ರು, ಜನರನ್ನ ಹೇಗೆ ಪುಸಲಾಯಿಸ್ತಾ ಇದ್ರು, ಎಲ್ಲವನ್ನ ಇಂಚಿಂಚಾಗಿ ಎಳೆ ಎಳೆಯಾಗಿ ಬಿಚ್ಚಿಡ್ತೀವಿ. ಕೂಡಿಟ್ಟ ಹಣ, ಚಿನ್ನವನ್ನ ಕಳ್ಕೊಂಡು ಎಷ್ಟೋ ಜನ ಈ ಕೈ ಸಾಲವನ್ನ ಕೂಡ ಮಾಡ್ಕೊಟ್ಟಿದ್ದಾರೆ. ಯಾಕೆ? ಎಲ್ಲೊಂದು ಕಂತು ಮಿಸ್ ಆಗಿಬಿಟ್ರೆ ನನ್ನ ಈ ಗ್ರೂಪ್ ನಿಂದ ತೆಗೆದಾಕ್ಬಿಡ್ತಾರೋ ಅಥವಾ ಈ ಫಿನಾನ್ಸ್ ವ್ಯವಹಾರದಿಂದ ಕೈ ಬಿಟ್ಟು ಬಿಡ್ತಾರೋ ಅನ್ನುವಂಥ ಕಾರಣಕ್ಕೆ. ಹೇಳ್ಬೇಕಂದ್ರೆ ಈ ಫಿನಾನ್ಸ್ ಮಾಡುವಂಥವರೆಲ್ಲ ಈ ಬಡ ವರ್ಗದವರು, ಮಧ್ಯಮ ವರ್ಗದವರು ಅನ್ನೋದು ಎಲ್ಲರಿಗೂ ಗೊತ್ತೇ ಇರತ್ತಲ್ವಾ. ಸೊ ಹಾಗಾಗಿ ಇದನ್ನೇ ಬಂಡವಾಳ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಕೇವಲ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಾತ್ರ ಈ ರೀತಿಯಾದಂಥ ಕೈವಾಡವನ್ನ ಮಾಡಿ ಕೈಚಳಕ ತೋರಿಸಿದಾರಾ ಅಥವಾ ಬೇರೆ ಬೇರೆ ಭಾಗದಲ್ಲೂ ಕೂಡ ಇವರ ಹಿಸ್ಟ್ರಿಗಳಿದೆಯಾ? ಯಾವುದೂ ಗೊತ್ತಾಗ್ತಿಲ್ಲ. ಜೊತೆಗೆ ಈ ಏರಿಯಾದ ಮಹಿಳೆಯರೆಲ್ಲ ನಂಬ್ಕೊಂಡಿದ್ರಲ್ಲ, ಮಹಿಳೆಯರು ಮಾತ್ರ ಅಲ್ಲದೆ ಒಂದಷ್ಟು ಜನ ಪುರುಷರು ಕೂಡ ಹಣವನ್ನ ಇನ್ವೆಸ್ಟ್ ಮಾಡಿ ಮುಂದಿನ ದಿನ ಕಷ್ಟಕ್ಕಾಗತ್ತೆ ಅನ್ನುವಂಥ ಆಸೆಯನ್ನು ಇಟ್ಕೊಳ್ತಾರಲ್ಲ, ಎಲ್ಲರ ಕೈಗೆ ಚೊಂಬು ಕೊಟ್ಟು ಹೋಗಿದ್ದಾರೆ. ಈಗ ಆಕಾಶ ನೋಡುವಂಥ ಪರಿಸ್ಥಿತಿ ನಂಬಿದ ಜನತೆಗೆ ಬಂದಿದೆ. ಲಾಭ ಸಿಗತ್ತೆ, ಹಣ 1 to double ಆಗತ್ತೆ ಅನ್ನುವಂಥ ಕಾರಣಕ್ಕೆ ಹಣವನ್ನ ಹೂಡಿಸಿದ್ರಿಲ್ಲಿ. ಈಕೆಯ ಬಣ್ಣ ಬಣ್ಣದ ನೌಟಂಕಿ ಮಾತಿಗೆ ಜನ ಬೆಪ್ಪಾಗಿಬಿಟ್ಟಿದ್ದಾರೆ. ಈ ಚಾಲಾಕಿ ಮಾತಿಗೆ ಮರುಳಾಗದವರೇ ಇಲ್ಲ. ಈಕೆಯ ಐನಾತಿ ಆಟಕ್ಕೆ ಜನ ಲಕ್ಷ ಲಕ್ಷ ಪಂಗನಾಮ ಹಾಕೊಂಡಿದ್ದಾರೆ, ದೋಖಾ ಮಾಡಿದಾರವರು. ಈ ಕಿಲೇಡಿ ಊಸರವಳ್ಳಿ ಆಟಕ್ಕೆ ಮಾಂಗಲ್ಯವು ಮಾಯ. ಯಾವ ರೀತಿ ಯಾಮಾರಿಸಿರಬಹುದಾಗಾದ್ರೆ? ಆಂಟಿ ಮಾತಿಗೆ ಮಾಂಗಲ್ಯ ಮಾರಿ ದುಡ್ಡು ಕೊಟ್ಟ ಮುಗ್ಧರು
ಈಕೆಯ ಚಾಣಾಕ್ಷತನದ ಮಾತನ್ನ ಜನರೇ ಬಾಯಿ ಬಿಟ್ಟು ಹೇಳ್ತಿದ್ದಾರೆ. ಯಾಕಾದ್ರೂ ಕೊಟ್ಟು ಕೆಟ್ಟುವಪ್ಪ ಅನ್ನುವಂತ ಪರಿಸ್ಥಿತಿಗೆ ಬಂದಿದ್ದಾರೆ. ಬಣ್ಣ ಬಣ್ಣದ ಮಾತು. ಕೆಲವರಿಗೆ ಮಾತೆ ಬಂಡವಾಳ. ಹೆಂಗ್ ಮಾತಾಡ್ಬಿಡ್ತಾರೆ ಅಂತ ಹೇಳಿದ್ರೆ ಪ್ರತಿಯೊಂದನ್ನ ಕೂಡ ನಂಬಿಡ್ಬೇಕು. ಆ ರೀತಿಯಾಗಿ ಎಳೆಯಾಗಿ ಬಣ್ಣವಾಗಿ ಕಟ್ಟಿರ್ತಾರೆ ಕಥೆನ. ಹೀಗೆ ಹಾಗೆ ಹಣವನ್ನು ಡಬಲ್ ಮಾಡ್ತೀವಿ, ನಿಮಗೆ ಹಣವನ್ನ ಡಬಲ್ ಮಾಡ್ಕೊಡ್ತೀವಿ, ಅಥವಾ ನೀವು ಜಸ್ಟ್ ಇನ್ವೆಸ್ಟ್ ಮಾಡಿ ಸಾಕು, ಬೇರೆ ಎಲ್ಲ ನಾವು ನೋಡ್ಕೊಳ್ತೀವಿ, ನನ್ನ ಮೇಲೆ ನಂಬಿಕೆ ಅಲ್ವಾ, ಹೀಗೆ ಹಲವಾರು ಕಥೆಗಳನ್ನ ಕಟ್ಟಿದ್ದಾರೆ. ಇನ್ನು ಈ ಚಾಲಾಕಿಯ ಮಾತಿಗೆ ಆ ಏರಿಯಾದ ಜನ ಎಲ್ಲ ಮರುಳಾಗಿ ಹೋಗಿದ್ದಾರೆ. ಅದ್ಯಾವ ಮಂಕು ಬೂದಿ ಹೆಚ್ಚಿದ್ರೋ ಏನೋ. ಯಾಕಂತ ಹೇಳಿದ್ರೆ ನಂಬಿ ಲಕ್ಷ ಹಣ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸಾಧ್ಯನಾ? ಈಗ ನಾವು ₹1 ಕೇಳಬೇಕು ಅಂತ ಹೇಳಿದ್ರು ಕೂಡ, ಅಥವಾ ಕೊಡೋಂಥವ್ರು ಯಾರಿರ್ತಾರೆ ಅವರು ಯೋಚನೆ ಮಾಡಬೇಕಾಗತ್ತೆ. ಕೊಡೋದಾ ಏನು ಎತ್ತ, ಅಥವಾ ಅವ್ರ ಬ್ಯಾಕ್ ಗ್ರೌಂಡ್ ಏನು. ಈ ಕಾಲದಲ್ಲಿ ಒಂದು ನಯಾ ಪೈಸಾ ಬಿಚ್ಚೋದಿಲ್ಲ ಅಂತಿದ್ದಾಗ ಲಕ್ಷ ಹಣವನ್ನ ಹೇಗೆ ಕೊಟ್ರು, ಇದ್ದಂತ ಮಾಂಗಲ್ಯ ಸರವನ್ನ ಹೇಗೆ ಮಾರಿದ್ರು ಅನ್ನೋದಾಗಿ. ಸದ್ಯ ಕಿಲೇಡಿ ಊಸರವಳ್ಳಿ ಆಟಕ್ಕೆ ಮಾಂಗಲ್ಯ ಮಾಯವಾಗಿದೆ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡಿ ಯಾವ ರೀತಿ ಕತೆ ಕಟ್ಟಿರಬಹುದು. ಈ ಪ್ರಸಂಗಕ್ಕೆ ಜನರಿಂಗ್ ಮಾರೋದ್ರು ಅನ್ನೋದು. ಆಂಟಿ ಮಾತಿಗೆ ಸದ್ಯ ಮಾಂಗಲ್ಯವನ್ನ ಕೂಡ ಮಾರ್ಬಿಟ್ಟಿದ್ದಾರೆ. ಅಂದ್ರೆ ಹೆಣ್ಣು ಹೃದಯ ಅಲ್ವಾ, ಅಥವಾ ಆ ಕರುಳ ಬಳ್ಳಿ ಮಿಡ್ದಿದೆ ಅಂದ್ರೆ ಅವರು ಯಾವ ರೀತಿ ಬಣ್ಣದ ಕಥೆ ಹೇಳಿದ್ರು, ಕೊಟ್ಟಂತವ್ರು ಯಾರು, ಅಥವಾ ಅವ್ರಿಗೆ ಹೆಲ್ಪ್ ಆಗ್ಲಿ ಅನ್ನುವಂತ ಕಾರಣ ಕೊಟ್ಟಿದ್ರೆ ಎಲ್ಲವನ್ನ ಹೇಳ್ತಾ ಹೋಗ್ತೀವಿ. ಬಟ್ ಈ ಖತರ್ನಾಕ್ ಲೇಡಿ ಇದಾರಲ್ಲ, ಈ ಐನಾತಿ ಆಟಕ್ಕೆ ಇರೋ ಬರೋದ್ನೆಲ್ಲ ಗುಡಿಸಿ ಗುಂಡಾಂತರ ಮಾಡ್ಕೊಂಡು ಈಗ ಲಬೋ ಅಂತ ಬಾಯಿ ಪಡ್ಕೊಳ್ತಿದ್ದಾರೆ. ಅಟ್ಲೀಸ್ಟ್ ಆಕೆಯನ್ನ ಮಾತನಾಡೋದಕ್ಕೆ ಸಿಗ್ತಾರ, ಅಟ್ಲೀಸ್ಟ್ ಅವರು ಕೊಟ್ಟಂತ ಹಣವನ್ನ ವಾಪಸ್ ಕೊಡ್ತಾರ, ಕಾಯ್ತಾ ಕೂತ್ಕೊಂಡಿದ್ದಾರೆ ಬಕ ಪಕ್ಷಿಗಳ ರೀತಿಯಲ್ಲಿ. ಬಟ್ ಈಕೆಯ ಚಾಣಾಕ್ಷತನದ ಮಾತಿನಿಂದ ಮರುಳಾಗಿ ಇದ್ದಿದ್ದನ್ನೆಲ್ಲ ಕಳ್ಕೊಂಡು, ಇದ್ದ ಚಿನ್ನವನ್ನ ಕಳ್ಕೊಂಡು, ಕೈ ಸಾಲವನ್ನ ಮಾಡ್ಕೊಂಡು ಈಗ ಏನೂ ಮಾಡೋದಕ್ಕಾಗದೆ ಲಬೋ ಅಂತ ಬಡ್ಕೊಳ್ತಿದ್ದಾರೆ. ಬಟ್ ಆ ಮನೆಯಲ್ಲಿ ಆಕೆ ಇದಾರ, ಅಥವಾ ಆಕೆಯ ನಂಬಿಕೆ ಗಳಿಸುವಂತ ಕೆಲಸವನ್ನ ಹೇಗೆ ಮಾಡಿದ್ಲು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಈ ಕಂಪ್ಲೇಂಟ್ ಕಾಪಿಯಲ್ಲಿ ಇಷ್ಟು ಜನರಿಗೆ ಯಾಮಾರಿಸಿರುವಂತಹ ದೃಶ್ಯವನ್ನ, ಜೊತೆಗೆ ಐನಾತಿ ಲೇಡಿಯ ಭಾವಚಿತ್ರವನ್ನ ಗಮನಿಸ್ತಾ ಇದ್ದೀರಾ. ಕೆಲವೊಂದಷ್ಟು ಬಾರಿ ಏನಾಗ್ಬಿಡುತ್ತಂತ ಹೇಳಿದ್ರೆ, ಈ ಸಿಲಿಕಾನ್ ಸಿಟಿ ಬೆಂಗಳೂರು ಸೇರಿದಂತೆ ಕೆಲ ನಗರ ಪ್ರದೇಶದಲ್ಲೂ ಕೂಡ ಸ್ವಲ್ಪ ತಳುಕು ಬಳುಕು ನಾಜೂಕಾಗಿರುವಂತವ್ರನ್ನ ನಂಬೋದೇ ಇಲ್ಲ. ಒಂದ್ ಸ್ವಲ್ಪ ಈ ಗ್ರಾಮೀಣ ಟಚ್ ಇರತ್ತಲ್ಲ, ಅಥವಾ ಈ ಗ್ರಾಮೀಣವಾಗಿ ಆ ಸೊಗಡನ್ನ ಮೈಗೂಡಿಸ್ಕೊಂಡಿರ್ತಾರಲ್ಲ, ಅವ್ರನ್ನ ಪಾಪದವರು ಅಥವಾ ಅವರನ್ನ ನಂಬಿ ಬಿಡಬಹುದು, ಅಥವಾ ನಮ್ಮ ಮನೆಯವರೇ ಅನ್ನುವಂತ ರೀತಿಯಲ್ಲಿ ಅವರು ಬಹಳ ಚೆನ್ನಾಗಿ ಊಸರವಳ್ಳಿ ರೀತಿಯಲ್ಲಿ ನಂಬಿಕೆಯನ್ನ ಗಳಿಸ್ಕೊಂಡ್ ಬಿಟ್ಟಿರ್ತಾರೆ. ಸೇಮ್ ಆಸ್ ಇಟ್ ಈಸ್ ಇದೇ ರೀತಿ ಈಕೆಯು ಮಾಡಿದ್ಲ. ಹಾಗಾದ್ರೆ ಎಷ್ಟು ಜನ ಹಣವನ್ನ ಕೊಟ್ಟಿದ್ರು, ಯಾವ್ಯಾವ ಮೂಲದಿಂದ ಹಣವನ್ನ ಗಳಿಸ್ಕೊಂಡ್ ಬಂದು ಕೊಟ್ಟಿದ್ರು, ಆಕೆ ಗಳಿಸಿದಂತ ನಂಬಿಕೆ ಏನು, ಈ ಕಿಲೇಡಿ ಊಸರವಳ್ಳಿ ಆಟಕ್ಕೆ ಹಾಕೊಂಡಿದ್ದಂತಹ ತಾಳಿಯನ್ನ ಕೂಡ ಅಡ ಇಟ್ಟು ಚಿನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಕಟ್ಟಿದಂತಹ ಕಥೆಯಾದ್ರೂ ಏನು, ಎಲ್ಲವನ್ನ ಹೇಳ್ತಾ ಹೋಗ್ತೀವಿ. ಕೂಟ ಹಣ ಚಿನ್ನವನ್ನ ಕಳ್ಕೊಂಡು ಆಕೆನ ಮೀಟ್ ಮಾಡೋದಕ್ಕೂ ಸಾಧ್ಯ ಆಗದೆ ಈಗ ಬಾಯ್ ಬಡ್ಕೊಳ್ತಾ ಇದ್ದಾರೆ. ಬಣ್ಣದ ನೌಟಂಕಿ ಮಾತಿಗೆ ಜನ ಬೆಪ್ಪಾಗಿದ್ದಾರೆ ಅಂತ ಹೇಳಿದ್ರೆ, ಅಷ್ಟು ನೀಟಾಗಿ ಅಷ್ಟು ಯಾಮಾರುವಂತಹ ಒಬ್ರಿಬ್ರು ಯಾಮಾರಬಹುದು, ಅಥವಾ ಯಾರು ತುಂಬಾ ಕ್ಲೋಸ್ ಸರ್ಕಲ್ ಇರೋರು ಯಾಮಾರಬಹುದು. ಆದ್ರೆ ಒಂದಷ್ಟು ಜನ, ಯಾಕಂತೇಳಿದ್ರೆ ಹೆಸರಿನ ಲಿಸ್ಟ್ ಬಹಳ ಇದೆ, ಅವರೆಲ್ಲ ಯಾಮಾರೋದಕ್ಕೆ ಹೇಗೆ ಸಾಧ್ಯ? ಈಕೆ ನಿಜಕ್ಕೂ ಕೂಡ ನಗರವಾಸಿನ ಅಥವಾ ಬೇರೆ ಕಡೆಯಿಂದ ಬಂದಿದ್ರ? ಎಲ್ಲ ಇನ್ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀವಿ. ಇನ್ನು ಅಯ್ಯೋ ನನ್ನ ಪತಿಗೆ ಹುಷಾರಿಲ್ಲ ಅಂದ್ರೆ ಸಾಕು ಲಕ್ಷ ಹಣ ಬಂದು ಬೀಳ್ತಿತ್ತಂತೆ. ಜನರಿಗೆ ಮೋಸ ಮಾಡಿ ಹಣವನ್ನ ವಂಚಿಸಿದ ಖತರ್ನಾಕ್ ಆಂಟಿ. ಪತಿಗೆ ಗೊತ್ತಿಲ್ಲದೆ ಪತ್ನಿ, ಪತ್ನಿ ಗೊತ್ತಿಲ್ಲದೆ ಪತಿ ಹಣವನ್ನ ಕೊಡ್ತಿದ್ರಂತೆ. ಅದ್ಯಾವ ಪರಿ ನಂಬಿಸ್ತಿದ್ರು, ಅದ್ ಹೆಂಗ್ ವಂಚಿಸ್ತಾ ಇದ್ಲು ಗೊತ್ತಾ ಈ ಐನಾತಿ ಕಿಲೇಡಿ ಆಟದ ಇಂಚಿಂಚನ್ನ ಕರ್ನಾಟಕ ನ್ಯೂಸ್ ಬೀಟ್ ಬಿಚ್ಚಿಡ್ತಾರೆ. ಹುಷಾರ್, ನಯ ವಂಚಕರಿದ್ದಾರೆ. ನೀವು ಕೂಡ ಮಾತಿಗೆ ಮರಳಾಗಬೇಡಿ. ಜನರ ಮುಗ್ಧತೆ ಮಾನವೀಯತೆಗೆ ಆಂಟಿಯ ಮಾತಿನ ಟ್ರಿಗರ್ ಇದು. ಅಂದ್ರೆ ಕೆಲವೊಂದಷ್ಟು ಬಾರಿ ನನ್ನ ಗಂಡನಿಗೆ ಹುಷಾರಿಲ್ಲ ಅಥವಾ ನನ್ನ ಮಕ್ಕಳಿಗೆ ಹುಷಾರಿಲ್ಲ ಅಂತ ಆರೋಗ್ಯದ ವಿಚಾರವನ್ನ ಮುಂದಿಟ್ಕೊಂಡು ಹಣವನ್ನ ಮಾಡೋದನ್ನ ಎಲ್ಲಾದ್ರೂ ನೋಡಿದಿರಾ? ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಚಿನ್ನದ ಸರದಿಂದ ಹಿಡಿದು ಕೈ ಸಾಲ ಮಾಡಿಕೊಂಡು ಹಣವನ್ನ ಕೊಟ್ಟಿರೋದು ಕೇವಲ ಈಕೆ ಮಾತ್ರ ಅಲ್ಲ. ಈಕೆಗೆ ಗೊತ್ತಿಲ್ಲದಂತೆ, ಅಂದ್ರೆ ಈಕೆಗೆ ಹಣ ಕೊಡ್ತಾರಲ್ಲ, ಪತ್ನಿ ಗೊತ್ತಿಲ್ಲದೆ ಪತಿ ಹಣ ಕೊಡೋದು, ಪತಿ ಗೊತ್ತಿಲ್ಲದೆ ಪತ್ನಿ ಹಣ ಕೊಡೋದು, ಒಟ್ಟಿನಲ್ಲಿ ನಮಗೇನು ಮುಂದಿನ ಭವಿಷ್ಯಕ್ಕೆ ಹಣ ಬೇಕು ಅನ್ನುವಂತ ಒಂದೇ ಕಾರಣಕ್ಕೆ ಯಾಮಾರಿರೋದು. ಸದ್ಯ ಯಾವ ಪರಿ ನಂಬಿಸ್ತಾ ಇದ್ಲು ಅಂತ, ವಂಚನೆ ಹೆಂಗ್ ಮಾಡ್ತಾ ಇದ್ಲು, ಇದನ್ನೇ ಕುಲಕಸುಬು ಮಾಡ್ಕೊಂಡ್ ಬಿಟ್ಟಿದ್ರ ಅಂತ. ಎಷ್ಟೋ ಜನ ಹೆಣ್ಮಕ್ಳನ್ನ ನಾವು ಗಮನಿಸ್ತೀವಿ, ಗಾರ್ಮೆಂಟ್ಸ್ಗೆ ಹೋಗ್ತಾರೆ, ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಂಡು ಅಂದ್ರೆ ಜೀವನವನ್ನ ನಿರ್ವಹಣೆ ಮಾಡ್ತಾರೆ. ಬಟ್
ಬಟ್ ಕೆಲವರಿಗೆ ಮೈ ಕೈಯೆಲ್ಲ ಗಟ್ಟಿಯಾಗೇ ಇರುತ್ತೆ, ಕೆಲಸ ಮಾಡೋದಕ್ಕೆ ಮಾತ್ರ ಆಗೋದಿಲ್ಲ. ಏನು ಮಾಡ್ತಾರೆ ಅಂತೇಳಿದ್ರೆ ಈ ರೀತಿಯಾದಂಥ ರಾಂಗ್ ರೂಟ್ಗೆ ಹೋಗೋದು. ಬೇರೆಯವ್ರ ಮನೆ ಹಣ ಅಲ್ವಾ, ಬೇರೆಯವ್ರ ತಲೆ ಹೊಡೆದ್ರೂ ಪರವಾಗಿಲ್ಲ, ನಾವು ನೆಮ್ಮದಿ ಆಗಿರಬೇಕು ಅನ್ನುವಂಥ ಅಜೆಂಡಾ ಅದು ಹೆಂಗೆ ತಲೆಯಲ್ಲಿ ಇಟ್ಕೊಳ್ತಾರೋ ಗೊತ್ತಿಲ್ಲ. ಸದ್ಯ ಬಹಳಷ್ಟು ಜನ ಮುಂದಿನ ಭವಿಷ್ಯಕ್ಕೆ ಒಂದಷ್ಟು ಹಣ ಮಾಡಿ ಇಟ್ಕೊಳ್ಬೇಕು, ಫಿನಾನ್ಸ್ನಲ್ಲಿ ಹಣವನ್ನು ತೊಡಗಿಸ್ಕೊಳ್ಬೇಕು ಅಂತ ಅನ್ಕೊಂಡಿರ್ತೀರಲ್ಲ, ದಯವಿಟ್ಟು ಈ ಸ್ಟೋರಿಯನ್ನು ನೋಡ್ಬೇಕು. ನೀವು ಹುಷಾರಾಗಿರ್ಬೇಕು. ಎಂತೆಂಥ ನಯವಂಚಕರು ಇರ್ತಾರೆ ನೋಡಿ. ಹಣವನ್ನು ಬಳಸಲೇಬೇಕು ಅನ್ನುವಂಥ ಆ ಚಾಳಿಗೆ ಬಿದ್ದವರು ಜನರನ್ನ ಫಸ್ಟು ಬಹಳ ನೈಸಾಗಿ ಯಾಮಾರಿಸ್ಕೊಳ್ತಾರೆ, ತಮ್ಮ ಬುಟ್ಟಿಗೆ ಹಾಕೊಳ್ತಾರೆ, ಮಾತಾಡಿ ಎಲ್ಲ ಕೂಲಂಕುಷವಾಗಿ ಎಲ್ಲ ಸ್ಮೂತ್ ಆಗಿ ಹೋಗ್ತಿದ್ಯಾ, ಅಲ್ಲಿರೋದೇ ಇಲ್ಲ, ಎಸ್ಕೇಪ್ ಆಗಿಬಿಡ್ತಾರೆ. ಅದೇ ನೋಡಿ, ಒಂದು ಮನೆಯಿಂದ ಪತ್ನಿನೂ ಹಣ ಕೊಡ್ತಾರೆ, ಪತಿಯೂ ಹಣ ಕೊಡ್ತಾರೆ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಮರಳು ಮಾಡಿರ್ಬೋದು, ಎಷ್ಟೊಂದು ರಹಸ್ಯವಾಗಿ ಇಟ್ಟಿದ್ರು ಎಲ್ಲ ಅವ್ಯವಹಾರಗಳನ್ನ ಅನ್ನೋದಾಗಿ. ಜನರಿಗೆ ಮೋಸ ಮಾಡಿ ಹಣವನ್ನ ವಂಚಿಸಿ ಖತರ್ನಾಕ್ ಆಂಟಿ ಬಹಳ ಆಟಗಳನ್ನ ಆಡಿರೋದು ಗೊತ್ತಾಗ್ತಾ ಇದೆ. ಎಷ್ಟು ಹಣ ಯಾರ್ಯಾರು ಕೊಟ್ಟಿದ್ರು, ಚಿನ್ನದ ಹಂಗೂ ತರದು, ಅಂದ್ರೆ ಚಿನ್ನವನ್ನ ಬೇರೆ ಕಡೆ ಇಟ್ಟು ಅಡ ಇಟ್ಟು ಅದರಲ್ಲೂ ಕೂಡ ಈಗ ಚಿನ್ನದ ರೇಟ್ ನೋಡ್ಬಿಟ್ರಂತೂ ಕೇಳೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ಮಾಂಗಲ್ಯವನ್ನೇ ಮಾರಿದಾರಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಹಣವನ್ನ ದೋಚಿರಬಹುದು ಅಂತ. ಸದ್ಯ ಈಗ ಇಂಚಿಂಚು ಅವರ ಆಟವನ್ನ, ಅವರ ಕೆಲವೊಂದಷ್ಟು ಖತರ್ನಾಕ್ ಕೆಲಸಗಳಿದೆಯಲ್ಲ ಅದೆಲ್ಲವನ್ನ ಕರ್ನಾಟಕ ನ್ಯೂಸ್ ಬೀಟ್ ಬಿಚ್ಚಿಡುತ್ತೆ. ಈ ಎಲ್ಲ ಘಟನೆ ನಡೆದಿರೋದು ಗೊಲ್ಲರಹಟ್ಟಿ ಶ್ರೀದೇವಿ ನಗರದಲ್ಲಿ. KLM ಫಿನಾನ್ಸ್ ನಡೆಸ್ತಿದ್ದವರ ವಿರುದ್ಧ ಸದ್ಯ ಅಲ್ಲಿನ ಜನರು ಕಿಡಿಕಾರ್ತಿದ್ದಾರೆ. ರಜನಿ ಶಿವಶಂಕರ್ ಇವರಿಬ್ಬರು ದಂಪತಿ ವಿರುದ್ಧ ಆರೋಪ ಕೇಳಿಬರ್ತಿರೋದು. ಶಶಿಕಲಾ ಎಂಬಾಕಿಯ ಮೇಲೆಯೂ ವಂಚನೆಯ ಆರೋಪ ಕೇಳಿಬರ್ತಿದೆ. ಲಾಭದಾಸೆಯನ್ನ ತೋರಿಸಿ ಹಣ ಚಿನ್ನವನ್ನ ಪಡ್ಕೊಂಡಿದ್ರು ಅನ್ನುವ ಆರೋಪ. ಸುಮಾರು 1.5 ಕೋಟಿ ರೂಪಾಯಿ ವಂಚನೆ ಮಾಡಿದಾರಂತೆ. ಇದು ಲಕ್ಷಾಂತರ ವ್ಯವಹಾರ ಖಂಡಿತ ಅಲ್ಲ. ನಾನು ಮೊದಲೇ ಹೇಳ್ದಂಗೆ ಚಿನ್ನದ ರೇಟ್ ಇದೆಯಲ್ಲ, ಅದು ಮಾಂಗಲ್ಯ ಸರವನ್ನ ಇಟ್ಟ ಹಣ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಕೇವಲ ಒಬ್ಬರತ್ರ ಮಾತ್ರ ಟಾರ್ಗೆಟ್ ಮಾಡಿರೋದಲ್ಲ, ಫಿನಾನ್ಸ್ ವಿಚಾರ ಅಲ್ವಾ. ಒಂದಷ್ಟು ಜನನ ಗುಂಪು ಕಟ್ಕೊಳ್ತಾರೆ, ನಿರ್ದಿಷ್ಟವಾದಂಥ ಬಿಸ್ನೆಸ್ ಇರುತ್ತೆ, ಅದನ್ನೆಲ್ಲ ತಲೆಗೆ ಯಾವ ರೀತಿ ಫೀಡ್ ಮಾಡಿದ್ರು ಅನ್ನೋದು ಗೊತ್ತಾಗ್ತಿದೆ. ಸದ್ಯ ಗೊಲ್ಲರಹಟ್ಟಿಯ ಶ್ರೀದೇವಿ ನಗರದಲ್ಲಿ ಘಟನೆ ನಡೆದಿರೋದು. ರಜನಿ ಶಿವಶಂಕರ್ ದಂಪತಿ ವಿರುದ್ಧ ಆರೋಪವನ್ನ ಮಾಡ್ತಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇದೇ ರಜನಿ ಅನ್ನುವಂತ ವ್ಯಕ್ತಿ ಹಲವಾರು ಜನರನ್ನ ಟಾರ್ಗೆಟ್ ಮಾಡಿಕೊಂಡು ತಮ್ಮ ಹೆಡ್ಡಾಕ ಬೀಳಿಸ್ಕೊಂಡು ಹಣವನ್ನ ಚಿನ್ನವನ್ನ ಲಪಟಾಯಿಸ್ಕೊಂಡು ಸದ್ಯ ಮನೇಲಿದ್ದಾರ. ಏನು ಎತ್ತ ಎಲ್ಲವನ್ನ ಹೇಳ್ತೀವಿ. ಲಾಭದಾಸೆಗೆ ಯಾರಿಗಿಷ್ಟ ಇರೋದಿಲ್ಲ, ಯಾರಿಗ ಆಸೆ ಇರೋದಿಲ್ಲ. ಮುಂದಿನ ಭವಿಷ್ಯದಲ್ಲಿ ನನ್ನ ಮಕ್ಕಳು, ನನ್ನ ಗಂಡ, ನನ್ನ ಸಂಸಾರ ಚೆನ್ನಾಗಿರ್ಬೇಕು ಅನ್ನುವಂತ ಕನಸಿಗೆ ಸಾಸಿವೆ ಡಬ್ಬದಲ್ಲಿ ಹಣವನ್ನ ಕೂಡಿಟ್ಟಿರ್ತಾರೆ ಎಷ್ಟೋ ಗೃಹಿಣಿಯರು. ಎಲ್ಲವನ್ನ ತಗೊಂಡೋಗಿ ನಂಬಿಕೊಟ್ಟಿದ್ದಕ್ಕೀಗ ಪಂಗನಾಮ ಹಾಕಿರೋದು. ದೊಡ್ಡ ಗೊಲ್ಲರಹಟ್ಟಿ 7th ಕ್ರಾಸ್ನಲ್ಲಿ ದಂಪತಿ ವಾಸ ಇದ್ರು. ಅದೇ ಏರಿಯಾದಲ್ಲಿತ್ತು ರಜನಿಗೆ ಹಲವರ ಪರಿಚಯ. ಅದರಲ್ಲಿ ದಿವ್ಯಾ, ರಮ್ಯಾ, ಸೌಭಾಗ್ಯಮ್ಮ, ಲಕ್ಷ್ಮಿ, ಜಯರಾಮ್, ರವಿ, ಮನೋಹರ್, ವಿಜಯ್ ಹಾಗೆ ಕುಮಾರ್ ಸೇರಿದಂತೆ ಹಲವರಿಗೆ ವಂಚನೆಯನ್ನ ಮಾಡಿರೋದು. ಎಲ್ಲರೂ ಕೂಡ ಆಸ್ ಯೂಶುವಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಥವಾ ಬಡಬಗ್ರೆ ಇರ್ತಾರೆ. ಇಲ್ಲ ಅಂತಂದ್ರೆ ಈ ಬಿಸ್ನೆಸ್ ಯಾರು ಕೈ ಹಾಕ್ತಾರೆ. ಹಣ ಚಿನ್ನ ಪಡ್ಕೊಂಡು ದಂಪತಿ ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ, ಈ ಆರೋಪ ಕೇಳಿ ಬರ್ತಿರೋದು. ಫಸ್ಟ್ ದೂರನ್ನ ಬ್ಯಾಡರಹಳ್ಳಿ ಠಾಣಾ ಪೊಲೀಸರು ಸ್ವೀಕರಿಸಿಲ್ಲ. ಅದಾದ ನಂತರದಲ್ಲಿ ಕೋರ್ಟ್ ಮೆಟ್ಟಿಲೇರಿದ ಬಳಿಕ 4 FIR ದಾಖಲಾಗಿದೆ. ನೋಡಿ ಹೆಂಗಿದೆ ಕಾಲ ಅಂತ. ಅಂದ್ರೆ ಫಸ್ಟು ಒಂದು ಏರಿಯಾಗ ಹೋಗಿ ಸೆಟ್ಲ್ ಆಗಿ ಒಂದಷ್ಟು ಜನರ ಆ ಕಣ್ಣೀರಿನ ಶಾಪ ಆದ್ರೂ ಮುಟ್ಟದೇ ಇರತ್ತಾ, ತಟ್ಟದೇ ಇರತ್ತಾ ಅಂತ ದೃಶ್ಯದಲ್ಲಿ ಗಮನಿಸ್ತಾ ಇದ್ರು. ಎಲ್ಲರೂ ಕೂಡ ಕಣ್ಣೀರು ಹಾಕೊಂಡು ನಮ್ಮ ಶಾಪ ಅವ್ರಿಗೆ ತಾಗದೆ ಬಿಡೋದಿಲ್ಲ ಅಂತ ಹಿಡಿ ಶಾಪ ಹಾಕೊಂಡು ಗಳೋ ಅಂತಿದ್ದಾರೆ. ಅವರ ಆಕ್ರಂದನ, ನೋವು ಮುಗಿಲು ಮುಟ್ತಾ ಇದೆ. ಸದ್ಯ ದಿವ್ಯಾ, ರಮ್ಯಾ, ಸೌಭಾಗ್ಯಮ್ಮ, ಲಕ್ಷ್ಮಿ, ಜಯರಾಮ್ ಹಾಗೆ ರವಿ, ಮನೋಹರ್, ವಿಜಯ್ ಕುಮಾರ್ ಸೇರಿದಂತೆ ಹಲವರಿಗೆ ವಂಚನೆ ಮಾಡಿರುವ ಆರೋಪ ಕೇಳಿ ಬರ್ತಾ ಇದೆ. ಹಣ ಇಸ್ಕೊಂಡ್ರು, ಚಿನ್ನನೂ ಇಸ್ಕೊಂಡ್ರು, ಒಂದು ರೀತಿ ಉಂಡು ಹೋದ ಕೊಂಡು ಹೋದ ಅನ್ನೋಂಥ ಗಾದೆ ಇದೆಯಲ್ಲ, ಇಂಥವ್ರನ್ನ ನೋಡೇ ಅನ್ಸುತ್ತೆ ಎಲ್ಲ ಮಾಡಿರೋದು. ಯಾಕಂತ ಹೇಳಿದ್ರೆ ಹಣವನ್ನು ತಗೊಂಡಿದ್ದಾರೆ, ನಂಬಿಕೆಯನ್ನು ಗಳಿಸ್ಕೊಂಡಿದ್ದಾರೆ, ಅದಾದ ನಂತರದಲ್ಲಿ ಮನೆ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ. ಪಕ್ಕಾ ಪ್ಲಾನ್ ಮಾಡ್ಕೊಂಡಿರೋದು ಗೊತ್ತಾಗಿದೆ. ನೋಡಿ, ಕೆಲವೊಂದಷ್ಟು ವಿಚಾರಗಳಲ್ಲಿ ಈ ರೀತಿ ಧೋಕಾ ಆದಾಗ ಫಸ್ಟ್ ನಮಗೆ ರಕ್ಷಣೆ ಸಿಗೋದೆಲ್ಲಿ? ಪೊಲೀಸ್ ಸ್ಟೇಷನ್ ಅಲ್ಲಿ. ಸೊ ಹಾಗಾಗಿ ಯಾರ್ಯಾರು ಹಣವನ್ನ ಹೂಡಿಕೆ ಮಾಡಿದ್ರು ಅವರೆಲ್ಲ ಸೇರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ ಕೇಸ್ ಕೊಡೋದಕ್ಕಂತ. ಬಟ್ ನೋಡಿ ಎಂಥ ಜನ ಇದ್ದಾರೆ, ಅಲ್ಲೂ ಕೂಡ ಸೆಟ್ಲ್ಮೆಂಟ್ ಆಗಿತ್ತೋ ಅಥವಾ ಕೆಲವೊಂದಷ್ಟು ಪೊಲೀಸ್ ಸ್ಟೇಷನ್ಗಳಲ್ಲಿ ಕ್ಯಾರೇ ಅನ್ನೋದಿಲ್ಲ. ಸೊ ಹಾಗಾಗಿತ್ತೋ ಗೊತ್ತಿಲ್ಲ. ಬಟ್ ಸ್ಟಾರ್ಟಿಂಗ್ನಲ್ಲಿ ಬ್ಯಾಡರಹಳ್ಳಿ ಠಾಣಾ ಪೊಲೀಸರು ಕೇಸನ್ನು ತಗೊಂಡಿರ್ಲಿಲ್ವಂತ. ಎಷ್ಟೋ ಪ್ರಕರಣಗಳನ್ನು ನೋಡ್ಬಿಟ್ಟಿದ್ದೀವಿ. ಯಾಕೆ ಈ ನೆಗ್ಲಿಜೆನ್ಸಿ? ಏನೇ ಇದ್ರೂ ಕೂಡ ತಗೊಳ್ಬೇಕಾಗತ್ತೆ ಕೇಸನ್ನು. ಅದಾದ ನಂತರದಲ್ಲಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಅದಾದ ನಂತರದಲ್ಲಿ ರಜನಿ ಶಿವಶಂಕರ್ ದಂಪತಿಯ ವಿರುದ್ಧ 4 FIR ದಾಖಲಾಗಿದೆ. ನಮಗೆ ರೆಸ್ಪಾನ್ಸಿಬಲ್ ಸಿಕ್ಕಿಲ್ಲ. ನಾವು ಇವಾಗ ಒಂದು ಚಾನಲ್ಗೆ ಇದು ಮಾಡಿ ಅವ್ರನ್ನ ನಿಮ್ಮಲ್ಲಿ ಮನವಿ ಮಾಡಿ ಬೇಡ್ಕೊತಾ ಇದ್ದೀವಿ. ನಮಗೆ ಯಾವುದೇ ಕಾರಣಕ್ಕೂ ನಮ್ಗೆ ಅನ್ಯಾಯ ಆಗದೆ ಇರೋ ಥರ ನೀವೊಂದು ನಮಗೆ ಒಂದು ಕಣ್ಣು ತೋರಿಸಿ, ನಮ್ಮ ದುಡ್ಡು ಒಡವೆ ಬರೋ ಥರ ತೋರಿಸಿ ನಮಗೊಂದು ಇದು ಮಾಡಿಕೊಡಿ. ಆದರೆ ಪ್ರತಿ ಜನಕ್ಕೆ
ನಮಗಾಗಿದ್ದ ಅನ್ಯಾಯ ಬೇರೆಯವ್ರಿಗೆ ಇನ್ಯಾರಿಗೂ ಆಗೋದು ಬೇಡ, ಈ ಥರ ಮೋಸ ಹೋಗೋದು ಬೇಡ. ನಮ್ಮ ಜನಗಳು ಮೋಸ ಹೋಗಿ ಇಂಥವ್ರನ್ನ ಬೆಳೆಸೋದು ಬೇಡ. ಇವರು ಒಂಥರ ಉಗ್ರಗಾಮಿಗಳಿದ್ದಂಗೆ, ಭಾಳ ಡಕಾಕೋರು. ರಜನಿ ಗಂಡ ರಜನಿ ಇವರಿಬ್ಬರೂ ಭಾಳ ಕ್ರಿಮಿನಲ್ಲು. ಅವ್ರ ಅತ್ತೆ ಪಕ್ಕಾ ಕಿಲಾಡಿ. ಇವ್ರದ್ದು ಇಲ್ಲೇ ಎಲ್ಲ ಮಂಡ್ಯ, ಮೈಸೂರು, ಮದ್ದೂರು ಎಲ್ಲ ಕಡೆ ಫ್ರಾಡ್ ಮಾಡ್ಕೊಂಡು ಬಂದು ಇಲ್ಲಿ ವಾಸವಾಗಿದ್ದು ನಂಬಿಸ್ಕೊಂಡು ಜನಗಳನ್ನ ಭಾಳ ಅನ್ಯಾಯ ಮಾಡಿ ಹೋಗ್ತಾ ಇದ್ದಾರೆ. ಇವ್ರನ್ನ ಹಿಂಗೆ ಬೆಳೆಯೋಕೆ ಬಿಟ್ಟರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಜನಗಳನ್ನ ಉದ್ಧಾರ ಮಾಡೋಕ್ಕೆ ಬಿಡಲ್ಲ. ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ಕೊಂಡು ಕೇಳ್ಕೊತೀನಿ, ನಮ್ಮ ಪೊಲೀಸ್ ಅಧಿಕಾರಿಗಳಿಗಾಗಲಿ, ನಮ್ಮ ಲಾಯರ್ ಸಾಹೇಬ್ರಿಗಾಗಲಿ, ನಮ್ಮ ಕಮಿಷನರ್ ಸಾಹೇಬ್ರಿಗಾಗಲಿ ನಮ್ಮಲ್ಲಿ ಒಂದು ಬೇಡಿಕೆ ಮಾಡ್ಕೊಂಡು ಕೇಳ್ಕೊತೀನಿ, ದಯವಿಟ್ಟು ನಮಗೆ ನ್ಯಾಯ ಒದಗಿಸಿ ನಮ್ಮನ್ನು ಒಂದು ಸಾಲ ಮುಕ್ತಿ ಮಾಡಿ ನಮಗೆ ಬರುವಂಥದ್ದನ್ನು ಬಂದು ನಮಗೆ ಕಾಪಾಡಿ. ನಮಗೆ ಒಂದು ಪೊಲೀಸ್ನವ್ರ ಕಡೆಯಿಂದ ಏನು ನಮಗೆ ರೆಸ್ಪಾನ್ಸಿಬಲ್ ಸಿಕ್ಕಿಲ್ಲ. ಒಂದು 10-12 ಜನ ಒಂದು ಫ್ರಾಡ್ ಆಗಿದೆ ಅಂತ ನನ್ನ ಹತ್ರ ಬಂದಿದ್ದರು. ಇಲ್ಲಿ ಗೊಲ್ರಟ್ಟಿ 7ನೇ ಕ್ರಾಸಲ್ಲಿ ಒಂದು ಬೀದಿಯಲ್ಲಿ ಒಂದು 10-15 ಮನೆಯಲ್ಲಿ ಒಂದು ಫ್ರಾಡ್ ಮಾಡೋಗಿದ್ದಾರೆ. ಒಂದು 3 ಜನ ಮೋಸ ಮಾಡೋಗಿದ್ದಾರೆ. ಆ ಕೇಸ್ ಬಗ್ಗೆ ನನ್ನ ಹತ್ರ ಬಂದಿತ್ತು. ನಾನು ಅವ್ರಿಗೆಲ್ಲರಿಗೂ ಕೋರ್ಟಲ್ಲಿ PCR ಮಾಡಿ FIR ಮಾಡಿಸಿದ್ದೇನೆ. ಇಲ್ಲಿ ಏನಾಗಿದೆ ಅಂತಂದರೆ, ಇಲ್ಲಿ ರಜನಿ ಮತ್ತು ಶಿವಶಂಕರ್ ಇವರು ಗಂಡ ಹೆಂಡತಿ ಈ ಗೊಲ್ರಟ್ಟಿಯಲ್ಲಿ ಈ ಅಕ್ಕಪಕ್ಕದಲ್ಲಿ ಒಂದು 2-3 ವರ್ಷದಿಂದ ನೆಲೆಸ್ತಾರೆ. ಅವರ ಸ್ನೇಹಿತರಾದಂಥ ಒಂದು ಶಶಿಕಲಾ ಅಂತ ಅಲ್ಲಿ ಗೊಲ್ರಟ್ಟಿಯಲ್ಲೇ ಒಂದು KLM ಫೈನಾನ್ಸ್ ಅಂತ ಇದೆ. ಆ ಫೈನಾನ್ಸಲ್ಲಿ ಆ ಅಮ್ಮ ಕೆಲಸ ಮಾಡ್ತದೆ. 3 ಜನನೂ ಸ್ನೇಹಿತರು, 3 ಜನನೂ ಸೇರಿ ಇಲ್ಲಿ ಅಮಾಯಕರನ್ನು ಒಂದು ಟಾರ್ಗೆಟ್ ಮಾಡಿಕೊಂಡು ತುಂಬ ಮುಗ್ಧರನ್ನು ಬೇಗ ಅವ್ರ ಜೊತೆ ಅಕ್ಕಪಕ್ಕದಲ್ಲೆಲ್ಲ ಫ್ರೆಂಡ್ಶಿಪ್ ಮಾಡಿಕೊಂಡು ಅಕ್ಕ ತಂಗಿ ಅಂತ ಹೇಳ್ಕೊಂಡು ವಯಸ್ಸಾಗಿರೋರನ್ನ ಅಪ್ಪ ಅಮ್ಮ ಅಂತ ಹೇಳ್ಕೊಂಡು ಬಂಧು ಬಳಗ, ನೀವೇ ನಮ್ಮ ಬಂಧು ಬಳಗ ಅಂತ ಅಂದ್ಕೊಂಡು ಅವ್ರ ಜೊತೆ ಚೆನ್ನಾಗಿ ಮಿಂಗಲ್ ಆಗ್ತಾರೆ. ಅವರ ಅಮಾಯಕತ್ವವನ್ನು ಇವರು ದುರುಪಯೋಗ ಮಾಡ್ಕೊತಾರೆ. ರಜನಿ ಮತ್ತು ಅವರ ಗಂಡ ಶಿವಶಂಕರ್ ಅನ್ನೋರು ಮತ್ತು ಅವರ ಸ್ನೇಹಿತೆ KLM ಫೈನಾನ್ಸಲ್ಲಿ ಕೆಲಸ ಮಾಡುವಂತಹ ಶಶಿಕಲಾ ಅನ್ನೋರು 3 ಜನರು ಸೇರಿ ಒಂದು ನಾಟಕ ಆಡ್ತಾರೆ. ಏನಂತಂದರೆ, ಗಂಡನಿಗೆ ಹುಷಾರಿಲ್ಲ, ರಜನಿ ಅವರ ಗಂಡ ಶಿವಶಂಕರ್ ಅಂತ ಹೇಳ್ಬಿಟ್ಟು ಅವ್ನಿಗೆ ಹಾರ್ಟ್ ಪೇಷಂಟ್ ಅಂತ ಹೇಳಿ ಹುಷಾರಿಲ್ಲ, ನನಗೆ ಸ್ವಲ್ಪ ಆಪ್ರೇಷನ್ಗೆ ದುಡ್ಡು ಬೇಕು ಅಂತೇಳಿ ಅಕ್ಕಪಕ್ಕದವ್ರ ಹತ್ರ ಕೂತ್ಕೊಂಡು ಅವ್ರಿಗೆ ಯಾರು ಪರಿಚಯ ಇರ್ತಾರೆ ಅವ್ರ ಹತ್ರ ಹೋಗಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾರೆ, ಹತ್ಕೊಂಡು ಸ್ವಲ್ಪ ದುಡ್ಡು ಕೊಡಿ ಅಂತಾರೆ. ಅವರು ಚೆನ್ನಾಗಿ ಮಿಂಗಲ್ ಆಗಿ ಅವರು ಅಕ್ಕ ತಂಗಿ ಥರ ಭಾವಿಸಿ ಅಮಾಯಕರು ಮುಗ್ಧರು ಏನೋ ಅವರು ಚೆನ್ನಾಗಿರಲಿ, ಇಬ್ಬರು ಹೆಣ್ಮಕ್ಳಿದಾರಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರು ದುಡ್ಡುಗಳು ಕೊಡ್ತಾರೆ. ಸುಮಾರಷ್ಟು ಅವರು ಎಲ್ಲರೂ ಸಮೇತ ಗಂಡಂಗೆ ಗೊತ್ತಿಲ್ದಂಗೆ ಹೆಂಡತಿ ಗೊತ್ತಿದ್ದಂಗೆ ಗಂಡ ಅವ್ರಿಗೆ ಸಹಾಯ ಮಾಡ್ತಾರೆ. ಏನೋ ಅವ್ರಿಗೆ ಆಪ್ರೇಷನಿಂದ ಆಚೆ ಬರಲಿ, ಹುಷಾರಾಗಲಿ ಅನ್ನೋ ಒಂದು ದೃಷ್ಟಿಯಿಂದ ಕೊಡ್ತಾರೆ. ಆ ಕೊಟ್ಟವಾಗ ಏನಾಗ್ತಾರೆ, ಅವ್ರದ್ದು ದುಡ್ಡಿಲ್ಲ ಅಂತಂದಾಗ ಅವ್ರ ಮೈ ಮೇಲಿರೋ ಒಡವೆಗಳನ್ನ ಸಮೇತ ಕೇಳ್ತಾರೆ. ಆ ಒಡವೆಗಳನ್ನೆಲ್ಲ ಅವರ ರಜನಿ ಸ್ನೇಹಿತೆಯಾದ ಶಶಿಕಲಾ ಅನ್ನೋರು KLM ಫೈನಾನ್ಸಲ್ಲಿ ಕೆಲಸ ಮಾಡೋದ್ರಿಂದ ಅದೇ ಒಡವೆ ಅಂಗಡಿಯಲ್ಲಿ ಯಾರು ಕೊಡ್ತಾರೆ, ಪಾಪ ಇಲ್ಲಿ ಯಾರು ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಬರ್ತಾರೆ ಅವ್ರ ಹೆಸರಲ್ಲೇ ಹಣ ಮಡಗಿಸಿ ಅವ್ರ ಹೆಸರಲ್ಲೇ ಆ ದುಡ್ಡನ್ನು ಅವರ 3 ಜನನ ಅಕೌಂಟ್ಗೂ ಫೋನ್ಪೇ ಮುಖಾಂತರ, ಸ್ಕ್ಯಾನಿಂಗ್ ಮುಖಾಂತರನೋ ಅವ್ರ ದುಡ್ಡಿಗೆ ಹಾಕ್ಸ್ಕೊಂಡು ಅವ್ರಿಗೆ ಕೊಡ್ತೀನಿ ಅಂತ ಭರವಸೆ ಕೇಳಿ ಈಗ ಅವರು ನಾಪತ್ತೆಯಾಗಿದ್ದಾರೆ. ಗಮನಿಸ್ತಾ ಇದ್ರಲ್ಲ, ಅಂದ್ರೆ ಕೆಲವೊಂದಷ್ಟು ವೀಕ್ನೆಸ್ಗಳನ್ನ ಜನರ ಮುಂದೆ, ಅದರಲ್ಲೂ ಮುಗ್ಧ ಜನರ ಮುಂದೆ ನಾಚಿಕೆ ಆಗಬೇಕನ್ಸತ್ತೆ ಈ ದಂಪತಿಗಳಿಗೆ. ಜೊತೆಗೆ KLF ಫಿನಾನ್ಸ್ ನಡೆಸ್ತಿದ್ದಂಥ ಶಶಿಕಲಾ ಅನ್ನುವಂಥ ವ್ಯಕ್ತಿಗೆ ನಾಚಿಕೆ ಆಗಬೇಕು. ಏನು ಮಣ್ಣು ತಿಂತೀರಾ ಅಂತ ಮುಗ್ಧ ಜನರನ್ನ ಟಾರ್ಗೆಟ್ ಮಾಡಿ, ನಮಗಿಬ್ರು ಹೆಣ್ಣು ಮಕ್ಕಳಿದ್ದಾರೆ, ನನ್ನ ಗಂಡನ ಆರೋಗ್ಯ ಸರಿ ಇಲ್ಲ, ಹಣ ಕೊಡಿ ಅಂತ ಒಂದು ರೀತಿ ಭಿಕ್ಷೆನೇ ಅದು. ಈಗ ನೋಡಿ, ಗಳೋ ಅಂತ ಲಬಲಬೋ ಅಂತ ಬಡ್ಕೊಳ್ತಿದ್ದಾರೆ. ಒಂದಷ್ಟು ಕೋರ್ಟು ಕಚೇರಿ ಮೆಟ್ಲೇರ್ತಾ ಇವರು ಕೊಟ್ಟಿರೋದಲ್ಲದೆ, ಈಗ ಈ ಕೋರ್ಟು ಕಚೇರಿ ಅಂತಂದ್ರೆ ನಿಮಗೆ ಗೊತ್ತಿರತ್ತೆ, ಹಣ ಬಿಚ್ಚದೆ ಏನೂ ಆಗೋದಿಲ್ಲ. ಒಟ್ಟಿನಲ್ಲಿ ಈ ನಂಬಿಕೆ ಅನ್ನುವ ಪದ ಇದೆಯಲ್ಲ, ಇದನ್ನ ಬಹಳ ಚೆನ್ನಾಗಿ ಯೂಸ್ ಮಾಡಿಕೊಂಡು ಸದ್ಯ ಆ ಮನೇಲೂ ಇಲ್ಲದಂತೆ ಎಸ್ಕೇಪ್ ಆಗಿದ್ದಾರೆ. ಎಲ್ಲಿ ಹೋಗಿದ್ದಾರೆ, ಏನು ಎತ್ತ ಯಾವುದೋ ಗೊತ್ತಾಗ್ತಾ ಇಲ್ಲ. ಅಟ್ಲೀಸ್ಟ್ ಪೊಲೀಸ್ ಸ್ಟೇಷನ್ಗಾಗಿ ಕಂಪ್ಲೇಂಟ್ ಕೊಡೋಣ ಅಂತ ಹೋದ್ರೆ ಅಲ್ಲೂ ಕೂಡ ಕೇಸನ್ನು ತೆಗೆದುಕೊಂಡಿರಲಿಲ್ಲ. ಅದಾದ ನಂತರದಲ್ಲಿ ಕೋರ್ಟ್ನ ಮೆಟ್ಟಿಲೇರಿದ ನಂತರ 4 FIR ದಾಖಲಾಗಿದೆ. ನಾವು ಇನ್ನೊಂದ್ಸರಿ ರಿಮೈಂಡ್ ಮಾಡೋದು ಏನಂತ ಹೇಳಿದ್ರೆ, ಮೈಕ್ರೋ ಫಿನಾನ್ಸ್ ಅನ್ನುವಂಥ ದೊಡ್ಡ ಪೆಡಂಬುತ ಆವರಿಸ್ಕೊಂಡಿತ್ತು. ಅದಾದ ನಂತರದಲ್ಲಿ ಅದಕ್ಕೆ ಬ್ರೇಕ್ ಬೀಳೋದಕ್ಕೆ ಸರ್ಕಾರ ಸೇರಿದಂತೆ ಬೇರೆ ಬೇರೆ ಸಂಘಟನೆಗಳು ಹೇಗೆ ಕೈ ಜೋಡಿಸಿದ್ವು. ಈ ರೀತಿಯಾದಂಥ ಚಿಟ್ ಫಂಡ್ಗಳು ಅಥವಾ ಫಿನಾನ್ಸ್ಗಳು ಕೆಲವೊಂದು ರಿಜಿಸ್ಟ್ರೇಷನ್ ಆಗಿರೋದಿಲ್ಲ. ರಿಜಿಸ್ಟ್ರೇಷನ್ ಮಾಡದೆ ಯಾವುದೇ ಚಿಟ್ ಫಂಡ್ ಅನ್ನ ಕೂಡ ನಡೆಸುವಂತಿಲ್ಲ. ಅದು ಗಮನ ವಹಿಸಬೇಕು. ಸಂಬಂಧಪಟ್ಟಂತೆ ಅವೇರ್ನೆಸ್ ಮೂಡಿಸುವಂತ ಕೆಲಸ ಆಗಬೇಕು. ಯಾಕಂತ ಹೇಳಿದ್ರೆ ಈ ಬಡ ಬಗ್ರು ಮಧ್ಯಮ ವರ್ಗದವ್ರಿಗೆ ಏನ್ರಿ ಗೊತ್ತಾಗತ್ತೆ, ಮುಂದಿನ ಭವಿಷ್ಯದಲ್ಲಿ ಹಣ ಕೂಡಿಡಬೇಕು, ಹಣ ಮಾಡಬೇಕು. ಯಾಕಂತ ಹೇಳಿದ್ರೆ ಈಗ ಬ್ಯಾಂಕ್ ಹೋದ್ರೆ ಪ್ರಾಸೆಸ್ಸು ಏನಾದ್ರೂ ಮೋಸ ಆಗ್ಬಿಡುತ್ತೆ ಅನ್ನೋಂಥ ಭಯ ಇರುತ್ತೆ.
ಇರುತ್ತೆ, ಯಾರಿಗೆ ಭಯ ಇರೋದಿಲ್ಲ? ಈಗ ನಾವೇ ಒಂದು 5,000 ಕೊಟ್ಟು 10,000 ಕೊಡತ್ತಂತ ಹೇಳಿದ್ರೆ ಎಲ್ಲರೂ ಕೂಡ ಇನ್ವೆಸ್ಟ್ ಮಾಡೇ ಮಾಡ್ತಾರೆ. ಬಟ್ ಇದನ್ನ ಬಂಡವಾಳ ಮಾಡಿಕೊಂಡು ಲಾಭದಾಸೆ ತೋರಿಸಿ 1-2 ರೂಪಾಯಿ ಅಲ್ಲ, ಲಕ್ಷಾಂತರ ರೂಪಾಯಿ ಅಲ್ಲ, ಕೋಟ್ಯಾಂತರ ರೂಪಾಯಿನ ನುಂಗಿ ನೀರು ಕುಡಿದಿದ್ದಾರೆ ಅಂತ ಹೇಳಿದ್ರೆ ಇವ್ರಿಗೇನು ಒಳ್ಳೇದಾಗತ್ತಾ ಅಂತ. ಅದರಲ್ಲೂ ಕೂಡ ಟಾರ್ಗೆಟ್ ಮಾಡಿರೋದು ನೋಡಿ ಎಂತವ್ರನ್ನ ದೃಶ್ಯದಲ್ಲಾಗಲೇ ಗಮನಿಸ್ತಾ ಇದ್ವಿ. ಯಾರೊಬ್ರು ವೃದ್ಧ ಗಳೋ ಅಂತ ಅಳ್ತಿದ್ದಾರೆ. ಕೆಲವೊಂದಷ್ಟು ಜನರಿಗೆ ಮುಂದಿನ ದಿನದಲ್ಲಿ ಮಕ್ಕಳಿಗೆ ಮದುವೆ ಮಾಡಬೇಕು, ವಿದ್ಯಾಭ್ಯಾಸಕ್ಕೆ ಸಹಾಯ ಆಗಬೇಕು, ಅಟ್ಲೀಸ್ಟ್ ಮನೆ ಕಟ್ಟಬೇಕು, ಈ ಆಸೆಗಳೆಲ್ಲ ಇರ್ತಾವೆ. ಈ ಎಲ್ಲ ಆಸೆಗಳನ್ನ ಬಂಡವಾಳ ಮಾಡ್ಕೊಂಡ್ರೆ ಎಷ್ಟು ಮಟ್ಟಿಗೆ ಸರಿ? ಸಂಬಂಧಪಟ್ಟಂತೆ ಕಠಿಣ ಕ್ರಮವನ್ನ ಈ ವ್ಯಕ್ತಿಗಳ ಮೇಲೆ ತೆಗೆದುಕೊಳ್ಬೇಕು.